ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೇಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ 11 ಸೆನ್ಸ್ ಜಾಗ ಮತ್ತೆ ಮನೆಯನ್ನ ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಈ ಮನೆಗೆ ರೀಚ್ ಆಗುವಂತಹ ರಸ್ತೆ ಮಾರ್ಗ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೀವು ನೋಡಬಹುದು. ಮೇನ್ ರೋಡ್ ಇಂದ ಅಪ್ ಟು ಮನೆಯವರೆಗೆ ಕಾಂಕ್ರೀಟ್ ರೋಡ್ ಕಂಟಿನ್ಯೂ ಆಗಿದ್ದು ನೀವು ಸುಲಭವಾಗಿ ವೆಹಿಕಲ್ ಅಲ್ಲಿ ಈ ಮನೆಗೆ ರೀಚ್ ಆಗಬಹುದು. ಸ್ವಲ್ಪ ದಿನಗಳ ಹಿಂದೆ ಈ ಮನೆಯ ಫೋಟೋವನ್ನ ನಾವು ಪೋಸ್ಟ್ ಕೂಡ ಮಾಡಿದ್ವಿ. ಆಗ ತುಂಬಾ ಜನ ನಮಗೆ ವಾಟ್ಸ್ಆಪ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ರೆ, ಹಾಗೆ ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ ಸಾಧ್ಯ ಆದ್ರೆ ಈ ಮನೆಯ ವಿಡಿಯೋವನ್ನ ಮಾಡಿ ಹಾಗೇನೇ ವಿಡಿಯೋ ಲಿಂಕ್ ಕಳಿಸಿಕೊಡಿ ಅಂತ ಹೇಳಿ. ಸೊ ತುಂಬಾ ಜನ ವೇಟ್ ಮಾಡ್ತಾ ಇದ್ದಂತಹ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟವಾಗುತ್ತೆ ಅಂತೇಳಿ ಭಾವಿಸ್ತಾ ಇವತ್ತಿನ ಮನೆ ಯಾವ ರೀತಿ ಇದೆ ಅಂತೇಳಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೇವೆ. ಅದರ ಜೊತೆಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬರ್ತದೆ. ಆಗ ನೀವು ತಕ್ಷಣವೇ ನಮ್ಮ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಈ ಮನೆಗೆ ಹೋಗುವಂತಹ ದಾರಿಯಲ್ಲಿ ಎಡಭಾಗದಲ್ಲಿ ನಮಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಕೂಡ ಕಾಣಿಸ್ತದೆ. ಈ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇಂದ ಕೇವಲ ಈ ಮನೆಗೆ 5 ನಿಮಿಷ ದಾರಿಯಾಗಿರುತ್ತದೆ. ನೀವೇನಾದರೂ ಬಸ್ ಸ್ಟಾಪ್ ಅಲ್ಲಿ ಇಳಿದು ಮನೆಗೆ ಬರಬೇಕು ಅಂತಂದ್ರೆ ನಿಮಗೆ ಮನೆಯವರೆಗೂ ಆಟೋ ರಿಕ್ಷಾಗಳು ಕೂಡ ಬರ್ತದೆ. ಓಕೆ ವೀಕ್ಷಕರೇ, ಈ ಮನೆಗೆ ಬರುವಂತಹ ದಾರಿ ಎಲ್ಲ ಯಾವ ರೀತಿ ಇದೆ ಅಂತೇಳಿ ಈಗಾಗಲೇ ನೀವು ನೋಡಿದ್ರಿ. ನೆಕ್ಸ್ಟ್ ಈಗ ನಿಮಗೆ ಇಲ್ಲಿ ಮನೆ ಕೂಡ ಕಾಣಿಸ್ತಾ ಇರಬಹುದು. ಸೊ ನೋಡಬಹುದು ಮನೆಯ ಆಪೋಸಿಟ್ ಅಲ್ಲೂ ಕೂಡ ನಿಮಗೆ ಕಾಂಕ್ರೀಟ್ ರೋಡ್ ಇರ್ತದೆ. ಹಾಗೇನೆ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ರೋಡ್ ಕಂಟಿನ್ಯೂ ಆಗ್ತದೆ. ಇಲ್ಲಿಂದ ಲೆಫ್ಟಿಗೆ ಟರ್ನ್ ಆದ್ರೆ ಸ್ಟ್ರೈಟ್ ಅಲ್ಲಿ ನಿಮಗೆ ಇವತ್ತು ನಾವು ತೋರಿಸ್ತಾ ಇರುವಂತಹ ಮನೆ ಇರ್ತದೆ. ಹಾಗೇನೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರಬಹುದು ಮೇನ್ ಗೇಟ್ ಮತ್ತೆ ಕಾಂಪೌಂಡ್. ಸೊ ಮನೆಯ ಅಂಗಳದವರೆಗೂ ಕೂಡ ನೀವು ಈಸಿಯಾಗಿ ಕಾರಲ್ಲಿ ಬರಬಹುದು. ಓಕೆ, ನೆಕ್ಸ್ಟ್ ಈ ಗೇಟ್ ಬಗ್ಗೆ ನೋಡೋದಾದ್ರೆ ಇದು ಸ್ಲೈಡಿಂಗ್ ಗೇಟ್ ಆಗಿರ್ತದೆ. ಹಾಗೇನೆ ಮನೆಯ ಸುತ್ತ ಕಂಪ್ಲೀಟ್ ಆಗಿ ಕಾಂಪೌಂಡ್ ಕೂಡ ಇರ್ತದೆ. ಓಕೆ, ಈಗ ನೀವೇನ್ ನೋಡ್ತಾ ಇದ್ದೀರಾ, ಈ ಒಂದು ಮನೆ ಅರ್ಜೆಂಟ್ ಸೇಲ್ಗೆ ಇರುವಂತಹ ಪ್ರಾಪರ್ಟಿ ಆಗಿರ್ತದೆ. ಹಾಗೇನೆ ಈ ಮನೆಯ ಒಳಗೆ ಮತ್ತೆ ಹೊರಗೆ ತುಂಬಾನೇ ಚೆನ್ನಾಗಿದೆ. ಸೊ ಕಂಪ್ಲೀಟ್ ಆಗಿ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನಿಮ್ಗೆ ಕೂಡ ತೋರಿಸ್ತಾ ಹೋಗ್ತೇವೆ, ನೋಡಬಹುದು. ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ 11 ಸೆನ್ಸ್ ಇರುವಂತದ್ದು, ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 4785 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ. ನೆಕ್ಸ್ಟ್ ಮನೆಯ ಸ್ಕ್ವೇರ್ ಫೀಟ್ ಅಂತ ನೋಡೋದಾದ್ರೆ 1400 ಸ್ಕ್ವೇರ್ ಫೀಟ್ ಅಲ್ಲಿ ಈ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಲಾಗಿರ್ತದೆ. ಇಲ್ಲಿಂದಲೇ ಮನೆಗೆ ಬರುವಂತಹ ರಸ್ತೆ ಕೂಡ ನಿಮಗೆ ಕಾಣಿಸ್ತದೆ. ಹಾಗೇನೆ ಈ ಒಂದು ಮನೆ ಪ್ರಕೃತಿಯ ನಡುವೆ ಇರುವಂತಹ ಒಂದು ಸುಂದರವಾದಂತಹ ಮನೆಯಾಗಿರ್ತದೆ. ಹಚ್ಚ ಹಸಿರಿನ ಪ್ರಶಾಂತವಾದ ವಾತಾವರಣದಲ್ಲಿ ಈ ಒಂದು ಮನೆಯನ್ನ ನಿರ್ಮಾಣ ಮಾಡಲಾಗಿದ್ದು ಮನೆಯ ಸುತ್ತ ಸಾಕಷ್ಟು ಮನೆಗಳನ್ನು ಕೂಡ ನಾವಿಲ್ಲಿ ನೋಡಬಹುದು. ಈ ಮನೆಯ ಫ್ರಂಟ್ ಎಲಿವೇಶನ್ ತುಂಬಾನೇ ಚೆನ್ನಾಗಿ ಬಂದಿದ್ದು ಮನೆಯ ಪೇಂಟಿಂಗ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾನೇ ಅಟ್ರಾಕ್ಟ್ ಮಾಡ್ತದೆ. ಮನೆಯ ಮುಂಭಾಗದಲ್ಲಿ ನೀವು 2 ವೀಲರ್ ಮತ್ತೆ ಕಾರ್ ಪಾರ್ಕಿಂಗ್ ಅನ್ನು ಕೂಡ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಕೂಡ ಇರ್ತದೆ. ಅಂಡ್ ಈ ಒಂದು ಮನೆ ಕಂಪ್ಲೀಟ್ ಇಂಡಿಪೆಂಡೆಂಟ್ 3 BHK ಮನೆಯಾಗಿದ್ದು ಈಗ ನಾವು ಮನೆಯ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದಾಯ್ತು. ನೆಕ್ಸ್ಟ್ ಈಗ ಮನೆಯ ಒಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ. ಓಕೆ, ನೆಕ್ಸ್ಟ್ ಮನೆಯ ಮೇನ್ ಎಂಟ್ರೆನ್ಸ್ ವಾಲ್ ಅನ್ನ ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಫಿನಿಶ್ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಫ್ಲೋರ್ ಅಂತ ನಾವು ನೋಡೋದಾದ್ರೆ ಸಂಪೂರ್ಣವಾಗಿ ಗ್ರಾನೈಟ್ ಅನ್ನು ಬಳಸಲಾಗಿದೆ.
ತುಂಬ ಜನ ಕಾಲ್ ಮಾಡಿದಾಗ ಕೇಳ್ತಾ ಇರ್ತಾರೆ ಸಾಧ್ಯವಾದಷ್ಟು ನಮಗೆ ಈಸ್ಟ್ ಅಥವಾ ನಾರ್ತ್ ಫೇಸಲ್ಲಿ ಇರುವಂತಹ ಮನೆ ಇದ್ದರೆ ತಿಳಿಸಿ ಅಂತೇಳಿ. ಸೊ ಅದೇ ರೀತಿಯಾಗಿ ಈ ಒಂದು ಮನೆಯ ಮೇನ್ ಡೋರ್ ನಾರ್ತ್ ಫೇಸಲ್ಲಿ ಇರ್ತದೆ. ಹಾಗೆಯೇ ಈ ಮನೆಯ ಮೇನ್ ಡೋರನ್ನು ಸಂಪೂರ್ಣವಾಗಿ ಟೀಕ್ ವುಡ್ಡಿಂದ ಮಾಡಲಾಗಿರ್ತದೆ. ಮನೆಯ ಮೇನ್ ಡೋರ್ನ ಎಡಭಾಗದಲ್ಲಿ ಸ್ಪೆಸಿಫಿಕ್ ಆಗಿ ಕಾರ್ ಪಾರ್ಕಿಂಗಿಗೆ ಅಂತೇಳಿ ಸ್ಪೇಸ್ ಕೂಡ ಮಾಡಿದ್ದಾರೆ. ನಾವು ಮನೆಯ ಒಳಗೆ ಬರ್ತಾ ಇದ್ದಂತೆ ನಮಗೆ ಸುಂದರವಾದಂತಹ ಹಾಲ್ ಈ ರೀತಿಯಲ್ಲಿ ಕಾಣಿಸ್ತದೆ. ತುಂಬ ಜನ ಈ ರೀತಿಯ ಟೈಲ್ಸ್ ವರ್ಕನ್ನು ಲೈಕ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಮನೆಯ ಫ್ಲೋರಿಂಗ್ ಡಿಸೈನ್ ಕೂಡ ಮಾಡಲಾಗಿದೆ. ಮನೆಯೊಳಗೆ ಪ್ರವೇಶ ಆಗ್ತಾ ಇದ್ದಂತೆ ಎಡಭಾಗದಲ್ಲಿ ಪೂಜಾ ರೂಮ್ ಹಾಗೆ ಪಕ್ಕದಲ್ಲಿ ಬ್ಯೂಟಿಫುಲ್ ಡಿಸೈನ್ ಅಲ್ಲಿ LED ವರ್ಕ್ ಇರುವಂತಹ ಒಂದು ಟಿವಿ ಯೂನಿಟ್ ಕಂಡು ಬರ್ತದೆ. ಈ ಒಂದು ಲಿವಿಂಗ್ ಏರಿಯಾದಲ್ಲಿ ನಿಂತರೆ ನಿಮಗೆ ಸ್ಟ್ರೈಟ್ ಅಲ್ಲಿ ಕಿಚನ್ ಕಾಣಿಸ್ತದೆ. ಹಾಗೇನೆ ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ ನಿಮಗೆ ಬೆಡ್ರೂಮ್ ಮತ್ತೆ ವಾಶ್ರೂಮ್ಗಳು ಇರ್ತದೆ. ಈ ಮನೆಯ ಮೇನ್ ಡೋರ್ ಅನ್ನ ನಿಮ್ಗೆ ಈಗ ಹತ್ತಿರದಿಂದ ತೋರಿಸ್ತಾ ಇದ್ದೇವೆ. ಗಮನಿಸಬಹುದು ಈ ಒಂದು ಡೋರ್ ಡಿಸೈನ್ ತುಂಬಾನೇ ಸಿಂಪಲ್ ಆಗಿದ್ರು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ಹಾಗೇನೆ ಒಂದು ಒಳ್ಳೆಯ ಕ್ವಾಲಿಟಿ ವುಡ್ನಿಂದ ಈ ಡೋರ್ ಅನ್ನ ಮಾಡಲಾಗಿದೆ. ಲಿವಿಂಗ್ ಏರಿಯಾದಿಂದ ರೈಟ್ಗೆ ಟರ್ನ್ ಆಗ್ತಾ ಇದ್ದಂತೆ ನಿಮಗೆ ಫಸ್ಟಿಗೆ ವಾಶ್ ಬೇಸಿನ್ ಏರಿಯಾ ಕೊಟ್ಟಿದ್ದಾರೆ. ಹಾಗೇನೆ ಇದರ ಪಕ್ಕದಲ್ಲೇನೆ ನಿಮಗೆ ಫಸ್ಟ್ ಬೆಡ್ರೂಮ್ ಕೂಡ ಕಾಣಿಸ್ತದೆ. ಇದು ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ. ಈ ಒಂದು ಬೆಡ್ರೂಮ್ ಅಲ್ಲಿ ಸ್ಪೇಸ್ ಇರೋದ್ರಿಂದ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ ಅನ್ನು ಕೂಡ ಇಟ್ಕೊಂಡು ಯೂಸ್ ಮಾಡಬಹುದು. ಹಾಗೇನೆ ಈ ಬೆಡ್ರೂಮ್ ಅಲ್ಲಿ ನಿಮಗೆ ಆಸ್ ಯೂಶುವಲ್ ಆಗಿ ಇಲ್ಲಿ ವಿಂಡೋ ಲಿಂಟನ್ ಎಲ್ಲ ಇದೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ವಾರ್ಡ್ರೋಬ್ ಏನಾದರೂ ಮಾಡಿಸ್ತೀರಾ ಅಂತಂದ್ರೆ ಅದಕ್ಕೆ ಕೂಡ ಸ್ಪೇಸ್ ಇದೆ. ಈ ಮನೆಯಲ್ಲಿ ಒಟ್ಟು 3 ಬೆಡ್ರೂಮ್ಗಳು ಇದ್ದು ಅದರಲ್ಲಿ ಇದು ಒಂದು ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರುತ್ತದೆ. ಹಾಗೆ ಉಳಿದ 2 ಬೆಡ್ರೂಮ್ಗಳು ಕಾಮನ್ ಬೆಡ್ರೂಮ್ ಆಗಿರುತ್ತದೆ. ಫಸ್ಟ್ ಬೆಡ್ರೂಮ್ ಇಂದ ಹೊರಗಡೆ ಬರ್ತಾ ಇದ್ದಂತೆ ನಮಗೆ ಅಪೋಸಿಟ್ ಅಲ್ಲೇನೆ ಸೆಕೆಂಡ್ ಬೆಡ್ರೂಮ್ ಕೂಡ ಕಾಣಿಸ್ತದೆ. ಇಲ್ಲಿ ನಿಮಗೆ ವಾಶ್ ಬೇಸಿನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗೇನೆ ಕೊಟ್ಟಿದ್ದಾರೆ. ಹಾಗೇನೆ ಈ ವಾಶ್ ಬೇಸಿನ್ ಪಕ್ಕದಲ್ಲಿ ನಿಮಗೆ ಒಂದು ಜನರಲ್ ವಾಶ್ರೂಮ್ ಕೂಡ ಇರ್ತದೆ. ಇದೊಂದು ವೆಸ್ಟರ್ನ್ ಕಮೋಡ್ ಇರುವಂತಹ ವಾಶ್ರೂಮ್ ಆಗಿದ್ದು ಇದರಲ್ಲಿ ವೆಂಟಿಲೇಟರ್ ವಿಂಡೋ ಹಾಗೆ ಶವರ್ ಗೀಸರ್ ಎಲ್ಲ ಕೂಡ ಇರ್ತದೆ. ನೆಕ್ಸ್ಟ್ ಈಗ ನಾವು ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತಾ ಇದ್ದೇವೆ. ನೋಡ್ತಾ ಇರಬಹುದು ಇದು ನಿಮಗೆ ಕಾಮನ್ ಬೆಡ್ರೂಮ್ ಆಗಿರುತ್ತದೆ. ಈ ಮನೆಯಲ್ಲಿ ಅಟ್ ಪ್ರೆಸೆಂಟ್ ಈಗ ಟೆನೆಂಟ್ ಇದ್ದಾರೆ. ಸಪೋಸ್ ನೀವೇನಾದ್ರೂ ಈ ಮನೆಯನ್ನ ಬೈ ಮಾಡಿ ಬಾಡಿಗೆಗೆ ಕೊಡ್ತೀರಾ ಅಂತಂದ್ರೂ ತಿಂಗಳಿಗೆ 8 ರಿಂದ 9 ಸಾವಿರ ಬಾಡಿಗೆ ಕೂಡ ಬರ್ತದೆ. ಫಸ್ಟ್ ಅಂಡ್ ಸೆಕೆಂಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡಿದ್ದಾಯ್ತು. ನೆಕ್ಸ್ಟ್ ಈಗ ಥರ್ಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಟಿವಿ ಯೂನಿಟ್ ಪಕ್ಕದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಇದು ನಿಮಗೆ ಥರ್ಡ್ ಬೆಡ್ರೂಮ್ ಆಗಿರುತ್ತದೆ. ಸೊ ಈ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರುತ್ತದೆ. ಈ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿ ಕೇವಲ 2 ವರ್ಷ ಮಾತ್ರನೇ ಆಗಿರುತ್ತದೆ. ನೆಕ್ಸ್ಟ್ ಈಗ ಈ ಮನೆಯ ಕಿಚನ್ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಅಡುಗೆ ಮನೆ ಒಳಗೆ ಪ್ರವೇಶ ಆಗ್ತದಂತೆ ನಮಗೆ ಮೊದಲಿಗೆ ಫ್ರಿಡ್ಜ್ ಅನ್ನು ಇಟ್ಕೊಳ್ಳಿಕ್ಕೆ ಇಲ್ಲಿ ಬಲಭಾಗದಲ್ಲಿ ಪ್ಲಗ್ ಕನೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ.
ಹಾಗೆಯೇ ಈ ಒಂದು ಕಿಚನ್ ಕೂಡ ತುಂಬಾನೇ ವಿಶಾಲವಾಗಿದೆ ಮತ್ತೆ ಈ ಒಂದು ಕಿಚನ್ ನ ಕೌಂಟರ್ ಟಾಪ್ ಕೂಡ ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಫಿನಿಶ್ ಮಾಡಿದ್ದಾರೆ. ಇಲ್ಲಿ ದೊಡ್ಡದಾದಂತಹ ವಿಂಡೋ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ. ಹಾಗೆಯೇ ಈ ಒಂದು ಕಿಚನ್ ಅಲ್ಲಿ ಎಕ್ಸಿಟ್ ಡೋರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಪಂಚಾಯತ್ ವಾಟರ್ ಫೆಸಿಲಿಟಿ ಇರ್ತದೆ. ಅಡುಗೆ ಮನೆಯ ಔಟ್ಡೋರ್ ಇಂದ ಹೊರಗಡೆ ಬಂದ್ರೆ ನಮಗೆ ಎಡಭಾಗದಲ್ಲಿ ಮನೆಯ ಸ್ಟೆಪ್ಸ್ ಎಲ್ಲ ಕಾಣಿಸ್ತದೆ. ಹಾಗೇನೆ ಬಲಭಾಗದಲ್ಲಿ ವಾಷಿಂಗ್ ಮಿಷನ್ ಇಟ್ಕೊಳ್ಳಿಕ್ಕೆ ಅಂತೇಳಿ ಇಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆ ಈ ಕಡೆ ನೋಡೋದಾದ್ರೆ ಮಿಷನ್ ಅಲ್ಲಿ ಅಲ್ಲದೆ ನೀವು ಕೈಯಲ್ಲಿ ಏನಾದರೂ ಬಟ್ಟೆ ಒಗಿತೀರಾ ಅಂತಂದ್ರೆ ನಿಮ್ಗೆ ಇಲ್ಲಿ ಸೆಪರೇಟ್ ಆಗಿ ಬಟ್ಟೆ ಒಗೆಯುವ ಕಲ್ಲು ಹಾಗೆ ನಲ್ಲಿ ಪ್ರತಿಯೊಂದರ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಾವು ಮನೆಯ ಸಂಪೂರ್ಣ ಮಾಹಿತಿಯ ಜೊತೆಗೆ ಮನೆಯ ಒಳಗೆ ಮತ್ತೆ ಹೊರಭಾಗ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ಈಗ ಮನೆಯ ಮೇಲೆ ಟೆರೆಸ್ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋಣ. ಈ ಮನೆಯ ಎಡಭಾಗದಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಅಂತೇಳಿ ಸ್ಟೆಪ್ ಮಾಡಿದ್ದಾರೆ. ಸೊ ಟೆರೆಸ್ ಮೇಲೆ ಬಂದು ನಿಂತರೆ ನಮಗೆ ಮನೆಯ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಈ ರೀತಿಯಲ್ಲಿ ಕಾಣಿಸ್ತದೆ. ಯಾವುದೇ ವಾಹನಗಳ ಕಿರಿಕಿರಿ ಅಥವಾ ಜಂಜಾಟ ಇಲ್ಲದೆ ಒಂದು ನಿಶ್ಶಬ್ದವಾದಂತಹ ವಾತಾವರಣದಲ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಮನೆಯ ಬಳಿ ಸಾಕಷ್ಟು ಮನೆಗಳು ಕೂಡ ಇರ್ತದೆ. ಇಲ್ಲಿ ತುಂಬಾ ಮರಗಳೆಲ್ಲ ಇರೋದ್ರಿಂದ ನಿಮ್ಗೆ ಇಲ್ಲಿ ಕೆಲವು ಮನೆಗಳು ಮಾತ್ರ ಕಾಣಿಸ್ತಾ ಇದೆ. ಫೈನಲಿ ಈ ಮನೆಯ ಬಗ್ಗೆ ಹೇಳೋದಾದ್ರೆ ಮನೆ ತುಂಬಾನೇ ಚೆನ್ನಾಗಿರ್ತದೆ. ಹಾಗೆ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಇರ್ತದೆ. ಒಂದು ಒಳ್ಳೆಯ ಪರಿಸರದಲ್ಲಿ ಕೂಲ್ ಎನ್ವೈರನ್ಮೆಂಟ್ ಅಲ್ಲಿ ನೀವು ಒಂದು ಮನೆಯನ್ನ ತಗೊಳ್ತೀರಾ ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಮನೆ ಸೂಟೇಬಲ್ ಆಗಿರ್ತದೆ. ಎನಿವೇಸ್ ಈ ಮನೆ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ರೆಸಕ್ ಇಂಟರ್ಲಾಕ್ ಫ್ಯಾಕ್ಟರಿ, ಮುತ್ತೂರು ಬಸ್ ಸ್ಟಾಪ್, ಕುಪ್ಪೆಪದುವಿಂದ ಕೇವಲ 3 ಕಿಲೋಮೀಟರ್, ಗಂಜಿಮಠ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಕೇವಲ 4 ಕಿಲೋಮೀಟರ್ ಮಂಗಳೂರಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು 48 ಲಕ್ಷ ಹೇಳ್ತಾರೆ. ಹಾಗೆ ನೆಗೋಷಿಯಬಲ್ ಕೂಡ ಇರ್ತದೆ. ಯಾರಿಗಾದ್ರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೆ ಕೂಡ ಯೂಸ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.